ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೀವಿ. ನಮ್ಮ ಹೊನ್ನಾಳಿ ಹಿರೇಕಲ್ಮಠ ಐತಿಹಾಸಿಕ ಕ್ಷೇತ್ರ ಇಂದಿನ ಗುರುವಂತ ಲಿಂಗೈಕ್ಯ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರ 91ನೇ ವರ್ಷದ ಜನ್ಮ ದಿನಾಚರಣೆ ಶ್ರೀಮಠದ ಭಕ್ತರು, ಶಾಸಕರು, ನಾವು ಒಟ್ಟಾಗಿ ಸೇರಿ ಹೊನ್ನಾಳಿಯಲ್ಲಿ ತೀರ್ಮಾನ ಮಾಡಿದ್ವಿ. ಈಗಿನ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಅಪೇಕ್ಷೆ ಇದೆ, ಒಡೆಯ ಅಪೇಕ್ಷೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ಹೊನ್ನಾಳಿ ಕಲ್ಮಠಕ್ಕೆ 2020ರಲ್ಲಿ ಬಂದು ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅನೇಕ ಸಚಿವರು ಆ ಸಂದರ್ಭದಲ್ಲಿ ಬಂದರು. ಕಳೆದ 15 ದಿವಸಗಳ ಹಿಂದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಗುರುಗಳ ನೇತೃತ್ವದಲ್ಲಿ ಶಾಸಕರು, ನಾವು ಮಠದ ಸದ್ಭಕ್ತರು ಭೇಟಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು, ವಿ ಸೋಮಣ್ಣ, ಈಶ್ವರ್ ಖಂಡ್ರೆ ಅವರು, ಡಾಕ್ಟರ್ ಮಂಜುನಾಥ್ ಅನೇಕ ಗಣ್ಯಮಾನ್ಯರ ಆಹ್ವಾನ ಕೊಟ್ಟಿದ್ವಿ. ನಾಳೆ 1ನೇ ತಾರೀಕು ಹೊನ್ನಾಳಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ. ಹೊನ್ನಾಳಿ ಒಂದು ಇತಿಹಾಸ ಇದೆ. ಶ್ರೀಕಲ್ಮಠದಲ್ಲಿ ಸುಮಾರು 250 ಕೋಟಿಗೆ ಹೆಚ್ಚು ಏನು ಶಾಲಾ ಕಾಲೇಜು ಹಾಸ್ಪಿಟಲ್ ಮಾಡಬೇಕಾದ ಗುರುಗಳ ಅಪೇಕ್ಷೆ ಇದೆ. ಹೊನ್ನಾಳಿ ಒಂದು ಐತಿಹಾಸಿಕ ಕ್ಷೇತ್ರ ಆಗಬೇಕು, ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಆಗಬೇಕು. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ವಿ. ಇವತ್ತು ಸಹ ಆಹ್ವಾನ ಪತ್ರಿಕೆ ಕೊಟ್ಟು ಆಹ್ವಾನ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಬರುವುದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ ಶ್ರೀಮಠದಲ್ಲಿ ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಆಹ್ವಾನ ಕೊಟ್ಟಿದ್ವಿ. ಧನ್ಯವಾದಗಳು. ಇದೊಂದಿಲ್ಲ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೆ ನಾಡಿನ 4 ಜನ ಜಗದ್ಗುರುಗಳು, ಬಾಳೆಹೊನ್ನೂರು, ಉಜ್ಜಯಿನಿ, ಶ್ರೀಶೈಲ, ಕಾಶಿ 4 ಜನ ಜಗದ್ಗುರುಗಳು ಮತ್ತು ನಾಡಿನ ಅನೇಕ ಅರಗು ಚರಮೂರ್ತಿಗಳು ಮತ್ತು ಬಹಳಷ್ಟು ಜನ ವೈದ್ಯರುಗಳು ಆಗಮಿಸ್ತಾರೆ. ಹಾಗಾಗಿ ಮುಖ್ಯಮಂತ್ರಿ ಆಹ್ವಾನ, ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಾವು ಆಹ್ವಾನ ಮಾಡಿದ್ವಿ. ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಧನ್ಯವಾದಗಳು. ವಿಶೇಷವಾಗಿ ಒಂದು ಮಠದ ಬಗ್ಗೆ ಹೇಳಬೇಕಂದ್ರೆ ತಾವು ಕೇಳಿದ್ರೆ ಇವೆಲ್ಲ ಪಕ್ಷ ಸೇರಿ ಒಟ್ಟಿಗೆ ಬಂದಿರೋ ಬಹಳ ಖುಷಿ ಆಯ್ತು. ಅಂದ್ರೆ ನಮ್ಮ ಹೊನ್ನಾಳಿ ಮಠ ಅಂದ್ರೆ ಜಾತ್ಯತೀತವಾಗಿ ಪಕ್ಷಾತೀತ ಮಠ. ಅದು ಎಷ್ಟೇ ರಾಜಕೀಯ ವೈಷಮ್ಯ ಇದು ಸಹ ಆ ಮಠಕ್ಕೆ ಜಗ ಬಂದಿವೆ ಅಂದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಆ ಮಠದ ಮಹತ್ವ ಹಂಗಿದೆ. ಆ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ನಾವು ವೈದ್ಯರ ದಿನಾಚರಣೆಯಿಂದ ವೈದ್ಯಕೀಯವಾಗಿ ವೈದ್ಯರ ಒಂದು ಗೌರವ ಕೊಡೋಕ್ಕೋಸ್ಕರ ಆ ಒಂದು ಕಟ್ಟಡದ ಸ್ಥಾಪನೆ ಮಾಡೋಕ್ಕಂತ ನಮ್ಮ ಗುರುಗಳ ಅಪೇಕ್ಷೆ ಆಗಿದೆ. ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಭಾಗವಹಿಸಿ ಪ್ರಚಾರ ಮಾಡುವ ಮುಖಾಂತರ ಸಹಕರಿಸಬೇಕಾದ ಕೇಳಿಕೊಳ್ತೇನೆ. ಅವತ್ತೇ ಪತ್ರಿಕಾ ದಿನಾಚರಣೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.